ಬಿಗ್ ಬಾಸ್ ನಿರೂಪಕ ಹೊರಬಿತ್ತು. ಬಿಗ್ ಬಾಸ್ ನಿರೂಪಕನ ಹೆಸರು. ಕನ್ನಡ ಬಿಗ್ ಬಾಸ್ ಶೋಗೆ ಕಿಚ್ಚ ಗುಡ್ ಬೈ. ಎಲ್ಲಾ ಭಾಷೆಯ ಬಿಗ್ ಬಾಸ್ ನಿರೂಪಕರು ಕೂಡ ಬದಲಾವಣೆ ಆಗಿದ್ದಾರೆ. ಹಾಗಾದ್ರೆ ಮುಂದಿನ ಬಿಗ್ ಬಾಸ್ ಹೋಸ್ಟರ್ ಯಾರು? ಫ್ರೀಡಂ ಟಿವಿಯಲ್ಲಿ ಬಿಗ್ ಬಾಸ್ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿಯನ್ನ ತಂದಿದ್ದೇವೆ ನಿಮ್ಮ ಮುಂದೆ. ಎಸ್, ಬಿಗ್ ಬಾಸ್ ನೆಕ್ಸ್ಟ್ ನಿರೂಪಣೆ ಯಾರದ್ದು ಅಂತಂದ್ರೆ ಇವರದ್ದೇ. ಫ್ರೀಡಂ ಟಿವಿ ನಿಮಗೆ ಒಂದು ಮಾಹಿತಿಯನ್ನ ಕೊಡ್ತಾ ಇದೆ. ಬಿಗ್ ಬಾಸ್ ಸೀಸನ್ 12 ಇದರ ನಿರೂಪಣೆಯನ್ನ ಮಾಡುವವರು ಇವರೇ. ಕಿಚ್ಚ ಸುದೀಪ್ ಅವರು ನಿರೂಪಣೆಗೆ ಗುಡ್ ಬೈ ಹೇಳಿದ್ದಾರೆ. ಹಾಗೆ ಎಲ್ಲಾ ಭಾಷೆಗಳಲ್ಲೂ ಕೂಡ ಬಿಗ್ ಬಾಸ್ ನಲ್ಲಿ ನಿರೂಪಕರು ಬೇರೆ ಬೇರೆ ಜನ ಇರ್ತಾರೆ. ಆದರೆ ಬಿಗ್ ಬಾಸ್ ನಲ್ಲಿ 11 ವರ್ಷಗಳ ಕಾಲ ಅಂದ್ರೆ 11 ಸೀಸನ್ ಕೂಡ ಕಿಚ್ಚ ಸುದೀಪ್ ಅವರೇ ಮಾಡಿದ್ರು. ಈಗ ಬಿಗ್ ಬಾಸ್ ನಿರೂಪಕರು ಬದಲಾಗಿದ್ದಾರೆ. ಅವರೇ ಇವರು. ಕನ್ನಡದ ಬಿಗ್ ಬಾಸ್ ಶೋಗೆ ಕಿಚ್ಚ ಸುದೀಪ್ ಅವರು ಗುಡ್ ಬೈ ಹೇಳಿದ್ದಾರೆ. ಒಂದಷ್ಟು ಕಿಚ್ಚನ ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ದಯವಿಟ್ಟು ಹೋಗ್ಬೇಡಿ, ನಿಮ್ಮ ತರ ಯಾರೂ ಕೂಡ ನಿರೂಪಣೆಯನ್ನ ಮಾಡೋಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಸುದೀಪ್ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಹಾಗೆ ಬಿಗ್ ಬಾಸ್ ಅಭಿಮಾನಿಗಳು ಕೂಡ, ಅಂದ್ರೆ ಬಿಗ್ ಬಾಸ್ ಸೀಸನ್ ಅನ್ನ ನೋಡ್ತಾ ಇರುವವರು ಕೂಡ ಕಿಚ್ಚ ಸುದೀಪ್ ಬೇಕು ಅಂತ ಹೇಳ್ತಾ ಇದ್ರು. ಹೌದು, ಬಿಗ್ ಬಾಸ್ ಹೋಸ್ಟರ್ ಬದಲಾವಣೆ ಫಿಕ್ಸ್. ಈ ನಿರೂಪಕರು ಬೇರಾರು ಅಲ್ಲ, ವಿಜಯ್ ದೇವರಕೊಂಡ. ತೆಲುಗು ಬಿಗ್ ಬಾಸ್ ಶೋನ ನಿರೂಪಕ ವಿಜಯ್ ದೇವರಕೊಂಡ ನಾಗಾರ್ಜುನ ನಿರೂಪಣೆ ಇದೇ ಕೊನೆಯಂತೆ. ಮುಂದಿನ ತೆಲುಗು ಬಿಗ್ ಬಾಸ್ ದೇವರಕೊಂಡ ನಡೆಸ್ತಾ ಇದ್ದಾರಂತೆ. ವಿಜಯ್ ಜೊತೆ ಮೊದಲ ಸುತ್ತಿನ ಮಾತುಕತೆ ಆಗಿದೆಯಂತೆ. ಹಾಗಾದ್ರೆ ಕನ್ನಡದಲ್ಲಿ ಮುಂದಿನ ಹೋಸ್ಟರ್ ಯಾರಾಗ್ತಾರೆ? ಎಸ್, ಹೌದು, ಬಿಗ್ ಬಾಸ್ ಈ ಒಂದು ತೆಲುಗಿನ ಬಿಗ್ ಬಾಸ್ ಅನ್ನ ವಿಜಯ್ ದೇವರಕೊಂಡ ಅವರು ನಡೆಸ್ಕೊಡ್ತಾ ಇದ್ದಾರೆ. ನಾಗಾರ್ಜುನ್ ಅವರು ಬರ್ತಾ ಇಲ್ಲ. ತೆಲುಗು, ತಮಿಳು ಬೇರೆ ಕಡೆ ಎಲ್ಲ ಹೇಗಾಗ್ತಾ ಇದೆ ಅಂತಂದ್ರೆ, ಬಿಗ್ ಬಾಸ್ ಅನ್ನ ಎಲ್ಲರೂ ಕೂಡ ನಡೆಸ್ಕೊಡ್ತಾರೆ. ಯಾರು ಒಬ್ರು ನಿರೂಪಣೆ ಮಾಡ್ತಾ ಇಲ್ಲ. ಎಲ್ಲಾ ಸ್ಟಾರ್ಸ್ಗಳು ಬಂದು ನಡೆಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರೇ 11 ವರ್ಷಗಳ ಕಾಲ ಬಿಗ್ ಬಾಸ್ ಅನ್ನ ನಿರೂಪಣೆ ಮಾಡ್ತಾ ಇದ್ರು. ಈಗ ತೆಲುಗಿನಲ್ಲಿ ವಿಜಯ್ ದೇವರಕೊಂಡ ಅವರು ಬಂದಿದ್ದಾರೆ. ಹಾಗೆ ಕನ್ನಡದಲ್ಲಿ ಯಾರು ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.